ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸತ್ಯ. ಇಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇವತ್ತಿನ ಎಪಿಸೋಡ್ ವಿಷಯಕ್ಕೆ ಬಂದರೆ, ಗಿಲ್ಲಿನ ಸಾಕಷ್ಟು ರೇಗಿಸಲಿಕ್ಕೆ ಆ್ಯಂಡ್ ಅವನ ಆಟವನ್ನು ಕೆಡಿಸಲಿಕ್ಕೆ, ಅವನ ಕಾನ್ಸಂಟ್ರೇಷನ್ನ ತಪ್ಪಿಸಲಿಕ್ಕೆ ಧ್ರುವಂತ್ ಆ್ಯಂಡ್ ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ಯಾರ ಅಂತಲೇ ಹೇಳ್ಬೋದು. ಇವತ್ತಿನ ಎಪಿಸೋಡ್ನಲ್ಲಿ ಅದು ತುಂಬ ಆಡಾಗಿತ್ತು, ಸರಿಯಾಗಿ ಅನಿಸ್ಲಿಲ್ಲ, ಒಂಥರ ಕಿರ್ಚಾಟ ಇತ್ತು. ಧ್ರುವಂತು ಆ್ಯಂಡ್ ಅಶ್ವಿನಿ ಅವರು ಬೇಕಂತಲೇ ಇಬ್ಬರು ಸೇರಿಕೊಂಡು ಗಿಲ್ಲಿನ ಟಾರ್ಗೆಟ್ ಮಾಡಬೇಕಂತ ಟ್ರೈ ಮಾಡಿದರು. ಅದನ್ನು ಡೆಪ್ತಾಗಿ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಇವತ್ತಿನ ಲೇಡೀಸ್ ಫಿಮೇಲ್ ಕಂಟೆಸ್ಟೆಂಟ್ಸ್ದಿಂದ ರಾಶಿಕ್ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗೆ ಆಯ್ಕೆ ಆದರು. ಆ್ಯಂಡ್ ಮೇಲ್ ಇದರಲ್ಲಿ ಧನುಷ್ ಆ್ಯಂಡ್ ರಘು ಅವರು ನೆಕ್ಸ್ಟ್ ರೌಂಡ್ ಆಡಬೇಕಾಗಿದೆ. ಆ ರೌಂಡಲ್ಲಿ ಯಾರು ಗೆಲ್ತಲ್ಲ ಅವರು ಮೇಲ್ದಿಂದ ಕ್ಯಾಪ್ಟನ್ಸಿ ಕಂಟೆಂಡರ್ಗೆ ಆಯ್ಕೆ ಆಗ್ತಾರೆ. ನನಗೆ ಇವತ್ತಿನ ಒಂದು ಪದ್ಧತಿಯನ್ನು ನೋಡಿದರೆ, ಒಂದು ಕಂಟೆಸ್ಟೆಂಟ್ಸ್ ತಮ್ಮ ಆಯ್ಕೆಗಳನ್ನು ಮಾಡೋದನ್ನು ನೋಡಿದರೆ ರಘು ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕಿಗೆ ಬರ್ಬೋದು ಅಂತ ಅನಿಸುತ್ತೆ ಮೇಲ್ ಕಂಟೆಸ್ಟೆಂಟ್ಸ್ ಪರವಾಗಿ. ಯಾಕಂತಂದರೆ ಧ್ರುವಂತಿಗೆ ಸಪೋರ್ಟ್ ಕಮ್ಮಿ ಇದೆ. ಕಾವ್ಯ ಆ್ಯಂಡ್ ಸ್ಪಂದನ ಬಿಟ್ಟರೆ ಬೇರೆ ಯಾರು ಧನುಷ್ಗೆ ಸಪೋರ್ಟ್ ಮಾಡ್ತಿಲ್ಲ. ರಘು ಅವರಿಗೆ ರಾಶಿಕಾ ಆ್ಯಂಡ್ ರಕ್ಷಿತಾ, ಧ್ರುವಂತ್ ಇವರು 3 ಜನರು ಇವತ್ತು ಸಪೋರ್ಟ್ ಮಾಡಿದರು ರಘು ಅವರಿಗೆ. ನಾಳೆನೂ ಇದನ್ನು ಕಂಟಿನ್ಯೂ ಆಗ್ಬೋದು. ಗಿಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಿಲ್ಲ. ಆ್ಯಂಡ್ ಇವರು ಕೂಡ ಯಾರು ಅಶ್ವಿನಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡುವಂತಿಲ್ಲ. ಸೊ ಡೆಫಿನೆಟ್ಲಿ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗೆ ಆಯ್ಕೆ ಆಗೋರು ಗಿಲ್ಲಿ ಆ್ಯಂಡ್ ಅಶ್ವಿನಿ ಆಲ್ರೆಡಿ ಆಗಿದ್ದಾರೆ. ರಾಶಿಕನೂ ಆಲ್ರೆಡಿ ಆಗಿದ್ದಾರೆ. ಈಗ ನೆಕ್ಸ್ಟ್ ಮೇಲ್ ಕಂಟೆಸ್ಟೆಂಟಿಂದ ಕ್ಯಾಪ್ಟನ್ಸಿ ಓಟಕ್ಕೆ ಬರೋರು ರಘು ಡೆಫಿನೆಟ್ಲಿ ಅಂತ ನನಗೆ ಅನಿಸುತ್ತೆ. ನಾಳೆ ನೋಡೋಣ, ಇದೇ ಪಕ್ಕ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲೇ ಸ್ಪಂದನ ಆ್ಯಂಡ್ ರಾಶಿಕಾ ಅವರಿಗೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಕಂಟೆಂಡರ್ಗೋಸ್ಕರ ಟಾಸ್ಕ್ ಕೊಟ್ಟರು, ಫೈನಲ್ ಟಾಸ್ಕ್. ಇದರಲ್ಲಿ ರಾಶಿಕಾ ಆ್ಯಂಡ್ ಸ್ಪಂದನ ಇಬ್ಬರು ಈಕ್ವಲ್ ಆಗಿ ಚೆನ್ನಾಗೆ ಫೈಟ್ ಮಾಡಿದ್ರು. ಹೆಚ್ಚಿನ ಮನೆ ಮಂದಿ ಸ್ಪಂದನಕ್ಕೆ ಸಪೋರ್ಟ್ ಮಾಡಿದ್ರು. ಸ್ಪಂದನ ಅವರು ಸೋಲಿದ್ರು, ಯಾಕಂತಂದ್ರೆ ಫಿಸಿಕಲಿ ಅವರು ಸ್ಟ್ರೆಂತ್ ಇಲ್ಲ. ರಾಶಿಕಾ ಅವರು ಈಸಿಯಾಗಿ ಅವ್ರನ್ನ ಹ್ಯಾಂಡಲ್ ಮಾಡಿ ಟಾಸ್ಕ್ನ ಗೆದ್ದರು ಅಂತಲೇ ಹೇಳ್ಬೋದು. ಅವ್ರಿಗೆ ರಾಶಿಕಾ ಅವ್ರಿಗೆ ಸಪೋರ್ಟ್ ಮಾಡಿದ್ದು ಧ್ರುವಂತ್ ಸಪೋರ್ಟ್ ಮಾಡಿದರು. ಅಷ್ಟು ಬಿಟ್ಟರೆ ಬೇರೆ ಯಾರೂ ಸಪೋರ್ಟ್ ಮಾಡಿಲ್ಲ. ಸೊ ಈಸಿಯಾಗಿ ರಾಶಿಕಾ ಅವರು ತನಗೆ ಕೊಟ್ಟಿರುವಂಥ ಇವನ್ನ ಸೇವ್ ಮಾಡ್ಕೊಂಡ್ರವರು. ಆ್ಯಂಡ್ ಸ್ಪಂದನ ಅವರು ಸೋತಿದ್ರು. ಅವರು ಭಾಳಷ್ಟು ಟ್ರೈ ಮಾಡಿದ್ರು, ಒಂಥರ ಮಿನಿ ರೆಸ್ಲಿಂಗ್ ಥರನೇ ಆಯಿತು. ಸೊ ರಾಶಿಕಾ ಅವರು ಚೆನ್ನಾಗಿ ಆಡಿ ಅವ್ರು ಗೆದ್ರು ಅಂತಲೇ ಹೇಳ್ಬೋದು. ಅದಾದಮೇಲೆ ಗಿಲ್ಲಿ ಆ್ಯಂಡ್ ಎಲ್ಲರೂ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಕುಂತಾಗ ಅಶ್ವಿನಿ ಆ್ಯಂಡ್ ಧ್ರುವಂತ್ ಬೇಕಂತಲೇ ಗಿಲ್ಲಿನ ರೇಗಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಬ್ಬರು ಸೇರಿ ಗಿಲ್ಲಿನ ಟಾರ್ಗೆಟ್ ಮಾಡಿಬಿಡ್ತಾರೆ. ಅಶ್ವಿನಿ ಆ್ಯಂಡ್ ಧ್ರುವಂತ್ ಇಬ್ಬರು ಸೇರಿಕೊಂಡು ಗಿಲ್ಲಿನ ಹೆಂಗೆ ಬೇಕಾದ್ರೆ ಹಂಗೆ ಮಾತಾಡ್ತಾರೆ. ಜೋಕರ್ ಅಂತ ಮಾತಾಡ್ತಾರೆ, ಉಪಯೋಗ ಇಲ್ಲದ ಮನುಷ್ಯ ಅಂತ ಮಾತಾಡ್ತಾರೆ, ನಿನಗೆ ಸ್ಪೈನ್ ಇಲ್ಲ ಅಂತ ಹೇಳ್ತಾರೆ, ಸೊಂಟ ಇಲ್ಲ ಅಂತ ಹೇಳ್ತಾರೆ. ಇವರು ಅಶ್ವಿನಿ ಅವರಾದರೆ, ಧ್ರುವಂತ್ ಅಂತೂ ಅವನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನೀನು ಫಸ್ಟ್ ಸ್ನಾನ ಮಾಡಂತ ವೈಯಕ್ತಿಕವಾಗಿ ಮಾತಾಡ್ತಾರೆ, ಹಲ್ಲು ಉಜ್ಜಂತ ಮಾತಾಡ್ತಾರೆ. ಒಂಥರ ವೆರಿ ಅಕ್ವಾರ್ಡ್ ಅಂತ ಅನ್ನಿಸ್ತಿತ್ತು ಅವರೆಲ್ಲರ ಡಿಸ್ಕಷನ್ನು. ಸೊ ಇದನ್ನು ನೋಡಿ ಉಳ್ಕಿದ ಕಂಟೆಸ್ಟೆಂಟ್ಸ್ ಎಲ್ಲರೂ ಮನೆ ಒಳಗೆ ಹೋಗ್ಬಿಡ್ತಾರೆ. ಇದು ಒಂಥರ ಇರಿಟೇಷನ್ ಥರ ಆಯ್ತು ಅಂಥೇಳಿ ಎಲ್ಲರೂ ಮನೆಯವರು ಇರಿಟೇಷನ್ ಮಾಡ್ಕೊತಿರ್ತಾರೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಂತಂದರೆ, ಇವ್ರ ರಘು ಯಾವಾಗಲೂ ಗಿಲ್ಲಿನ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಫ್ರೆಂಡಾಗಿ ಗಿಲ್ಲಿ ಎಷ್ಟೋ ಸಲ ಇವತ್ತಿನ ಎಪಿಸೋಡ್ನಲ್ಲೂ ಕೂಡ ಈ ಫಸ್ಟು ಮೇಲ್ ಕಂಟೆಸ್ಟೆಂಟ್ಸ್ ಕೊಟ್ಟಿರುವಂಥ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ನಲ್ಲಿ ಯಾರನ್ನ ತೆಗಿಬೇಕು ಅಂತಂದರೆ ಅಶ್ವಿನಿ ಅವರು ಧ್ರುವಂತ್ಗೋಸ್ಕರ ಫುಲ್ಲು ಡಿಫೆಂಡ್ ಮಾಡ್ಕೊತಾರೆ. ಗಿಲ್ಲಿ ರಘು ಅವ್ರಿಗೋಸ್ಕರ ಡಿಫೆಂಡ್ ಮಾಡ್ಕೊತಾರೆ. ಆದರೆ ಬಿಗ್ ಬಾಸ್ ವಾರ್ನಿಂಗ್ ಬರೋವರೆಗೂ ಇಬ್ಬರು ಯಾರೂ ಆಟ ಬಿಡೋಲ್ಲ. ನೆಕ್ಸ್ಟು ಕೂಡ ಇದು ಕಂಟಿನ್ಯೂ ಆಗಿ ಹಾಗೆ ನೀವು ಡಿಸಿಷನ್ ಹೇಳಿಲ್ಲ ಅಂತಂದರೆ ತೀವ್ರ ಪರಿಣಾಮ ಇರುತ್ತೆ ಬಿಗ್ ಬಾಸ್ನಿಂದ ಅಂತ ಹೇಳಿದ ಮೇಲೂ ಗಿಲ್ಲಿ ತನ್ನ ಹಠವನ್ನು ಬಿಡೋದಿಲ್ಲ. ಅಶ್ವಿನಿ ಅವರು ಬಿಟ್ಕೊಟ್ಟು ರಘು ಅವ್ರನ್ನ ಸೆಲೆಕ್ಟ್ ಮಾಡೋ ಥರ ಗಿಲ್ಲಿ ಮಾಡ್ತಾನೆ. ಆದರೆ ಪ್ರತಿಯೊಂದು ವಿಷಯದಲ್ಲೂ ರಘು ಅವರು ಗಿಲ್ಲಿನ ಕೆಳಗಿಟ್ಟು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಗಿಲ್ಲಿಗೆ ಗಿಲ್ಲಿ ಬ್ಯಾಕ್ ಸೈಡಿಂದ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಇದೆಲ್ಲ ಒಂಥರ ರಘು ವರೆಸ್ಟ್ ಗೇಮ್ ಮಾಡ್ತಿದ್ದಾನೆ ಅಂತ ನನಗನ್ಸುತ್ತೆ. ಒಂದು ಫೇರ್ ಗೇಮ್ ಅನ್ನಿಸ್ತಿಲ್ಲ. ಎಲ್ಲ ಗಿಲ್ಲಿನ ಸೈಡ್ಗಿಟ್ಟು ತಾನು ಗೆಲ್ಲಬೇಕನ್ನೋದು ಈ ಸ್ಟ್ರಾಟಜಿನೂ ಇರ್ಬೋದು.
ಆದರೆ ಗಿಲ್ಲಿ ತೋರಿಸ್ತಿರುವಂಥ ಫ್ರೆಂಡ್ಶಿಪ್ನಲ್ಲಿ ಲಾಯಾಲ್ಟಿ ನಮ್ಮ ರಘು ಅವರು ತೋರಿಸ್ತಿಲ್ಲ. ಗಿಲ್ಲಿನ ಒಂಥರ ಹುಳ ಥರ ನೋಡ್ತಾನೆ ಅಂತಲೇ ಹೇಳ್ಬೋದು. ಹಿಂದೆ ಅವನು ಬ್ಯಾಕ್ ಸೈಡ್ ಯಾವಾಗಲೂ ಗಿಲ್ಲಿ ಬಗ್ಗೆ ನೆಗೆಟಿವ್ ಮಾತಾಡ್ತಾನೆ. ಆದರೂ ಗಿಲ್ಲಿ ಅವನಿಗೋಸ್ಕರ ನಿಂತು ಅವ್ರಿಗೋಸ್ಕರ ಇವತ್ತು ಫೈಟ್ ಮಾಡಿ ಕ್ಯಾಪ್ಟನ್ಸಿ ಕಂಟೆಂಟರ್ ಟಾಸ್ಕ್ನಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಹೆಲ್ಪ್ ಮಾಡ್ತಾನೆ ಗಿಲ್ಲಿ. ಯಾಕಂತಂದರೆ ಗಿಲ್ಲಿ ತನ್ನವ್ರನ್ನ ಯಾವಾಗಲೂ ಬಿಡಲ್ಲ. ಕಾವ್ಯನಾಗಲಿ ರಘುನಾಗಲಿ ಇಲ್ಲಿವರೆಗೂ ಬಿಟ್ಟಿಲ್ಲ ಗಿಲ್ಲಿ. ಸೊ ಗೆಳೆಯ ಅಂತ ಅಂದ್ಕೊಂಡು. ಆದರೆ ರಘು ಯಾವಾಗಲೂ ಈಗ ಅಲ್ಲಿ ಮಾತಾಡ್ತಿರೋದು ಹೊರಗಡೆ ಅಶ್ವಿನಿ ಆ್ಯಂಡ್ ಧ್ರುವ ಅಂತ ಸುಮ್ಮನೆ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ. ಗಿಲ್ಲಿನೇ ಇದೆಲ್ಲ ಮಾಡೋದು, ಸುಮ್ಮನೆ ಇರೋದು ಬಿಟ್ಟು ಕ್ಯಾಪ್ಟನ್ ಆಗಿ ಈ ಥರ ಯಾಕೆ ಮಾಡ್ಕೊತ ಇದ್ದಾನೆ ಅಂಥೇಳಿ ಗಿಲ್ಲಿನ ಅಪರಾಧ ಸ್ಥಾನದಲ್ಲಿ ಇರಲಿಕ್ಕೆ ಯಾವಾಗಲೂ ನಂಬರ್ 1 ಇರ್ತಾನೆ ರಘು. ಈ ಸ್ಪಂದನ ಇಷ್ಟು ದಿನವರೆಗೂ ಸೈಲೆಂಟಾಗಿ ಇದ್ದುಕೊಂಡು ಈಗೇನೋ ಪ್ರತಿಯೊಂದರಾಗ ಮೂಗು ತುರಿಸ್ಲಿಕ್ಕೆ ಹೋಗ್ತಿದ್ದಾಳೆ. ಯಾಕಂತಂದರೆ ಅಲ್ಲಿ ಇಬ್ಬರದು ಈಕ್ವಲ್ ಆಗಿ ಆ ಜಗಳಕ್ಕೆ ಕಾರಣ ಐತೆ. ಯಾರು ಅಶ್ವಿನಿ ಆ್ಯಂಡ್ ಧ್ರುವಂತ್ ಆ್ಯಂಡ್ ಗಿಲ್ಲಿ. ಆದರೆ ಗಿಲ್ಲಿನೊಬ್ಬರನ್ನೇ ಬ್ಲೇಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಇದು ಒಂಥರ ಸ್ಪಂದನ ಬೇಗಂತಲೇ ಆಡ್ತಿರುವಂಥ ಗೇಮ್ ಅಂತ ನನಗನ್ಸುತ್ತೆ. ಇಲ್ಲಿವರೆಗೂ ಮಾತಾಡ್ತಿಲ್ಲ, ಯಾವುದರಲ್ಲೂ ಸ್ಟ್ಯಾಂಡ್ ತೊಗೊತಿಲ್ಲ ಅಂತ ನಾವು ಹೇಳ್ತಿದ್ವಲ್ಲ. ಸೊ ಅದನ್ನು ಹಾಗಿಲ್ಲ ನನ್ನ ತೋರಿಸ್ಲಿಕ್ಕೆ ಬೇಕಂತಲೇ ಆಡ್ದಂಗೆ ಹಂಗೆ ಮಾತಾಡ್ತಿದ್ದಲ್ಲ ಅಂತ ಅನಿಸುತ್ತೆ. ಸೊ ಇವ್ರ ಜಗಳ ಎಲ್ಲಿವರೆಗೂ ಆಯ್ತು ಅಂತಂದರೆ ಇವತ್ತು ನಾವು ಅನ್ನೋ ಲೆವೆಲ್ಗೆ ಹೋಗ್ತದಂತ ಅಂದ್ಕೊಂಡಿದ್ವಿ. ಬಟ್ ಸುಮ್ಮನೆ ಗಿಲ್ಲಿಗೆ ಉಳ್ಕಿದ್ದವ್ರೆಲ್ಲರಿಗೂ ಹೇಳಿ ಸುಮ್ಮನೆ ನೀನು ಒಳಗೆ ಹೋಗು ಅಂತಂದಮೇಲೆ ಅದು ಗಿಲ್ಲಿ ಒಳಗೆ ಬರ್ತಾನೆ. ಸೊ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಆದರೂ ಒಳಗಾದ್ರೂ ಧ್ರುವಂತ ಬಿಡ್ಲಿಕ್ಕೆ ತಯಾರಿಲ್ಲ. ಜಗಳಕ್ಕೆ ಬರುವಂಥ ಅಂತ ಕರೆಯೋ ಥರನೇ ಬಿಹೇವ್ ಮಾಡ್ತಿದ್ದ ಧ್ರುವಂತ. ಇದು ಸರಿಯಲ್ಲ. ಅಂದರೆ ಲಾಸ್ಟ್ ಮಿನಿಟ್ನಲ್ಲಿ ಗಿಲ್ಲಿ ಏನಾದರೂ ರೇಗ್ಕೊಂಡು ಇವ್ರ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ರೆ ಗಿಲ್ಲಿನ ಹೊರಗೆ ಕಳಿಸ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡೋರ ಥರ ಮಾಡ್ತಾಯಿದ್ರು ಇಬ್ಬರು ಅಶ್ವಿನಿ ಆ್ಯಂಡ್ ಧ್ರುವಂತ. ಅಶ್ವಿನಿ ಅಂತ ತೊಡೆ ತಟ್ಟಿ ಬಾರೋ ಕದನಕ್ಕೆ ಅಂತ ಕರೆದಿಲ್ಲ. ಆದರೆ 2 ಸಲ ಗಿಲ್ಲಿ ಅಶ್ವಿನಿ ಮೇಲೆ ಟಾಸ್ಕ್ನಲ್ಲಿ ಗೆದ್ದಿದ್ದಾನೆ. ಈಗ ಹೊಸದಾಗಿ ಇವರು ಕರಿತಿದ್ದಲ್ಲ, ಅವನಿಗೇನು ಗೇಮ್ ಆಡೋಕ್ಕಾಗಲ್ಲ ಅನ್ನೋ ಥರ ಮಾತಾಡ್ತಿದ್ದ. ಗಿಲ್ಲಿ ಎಲ್ಲ ಗೇಮ್ನೂ ಚೆನ್ನಾಗಿ ಆಡ್ತಾನೆ, ಅದು ಅವ್ರು ತಿಳ್ಕೊಬೇಕಷ್ಟೇ. ಬಟ್ ಗಿಲ್ಲಿ ಅಂತ ಸಖತ್ತಾಗಿ ಡಿಸಿಷನ್ಸ್ ತೊಗೊತಾ ಇದ್ದಾನೆ. ಎಲ್ಲೂ ಹಿಂಜರಿತಿಲ್ಲ, ತನ್ನ ವಾದವನ್ನು ಕರೆಕ್ಟಾಗಿ ಮಂಡಿಸ್ತಾ ಇದ್ದಾನೆ. ಇವತ್ತು ನೋಡ್ರಿ, ಮೇಲ್ ಕಂಟೆಸ್ಟೆನ್ಸ್ ಕೊಟ್ಟಿರುವಂಥ ಫಸ್ಟ್ ಟಾಸ್ಕ್ನಲ್ಲಿ ಯಾರನ್ನ ತೆಗಿಬೇಕು, ರಘುನ್ ಅದು ಫಸ್ಟ್ ಟಾಸ್ಕ್ ಧನುಷ್ ಗೆದ್ದಿರ್ತಾನೆ. ಧನುಷ್ 3 ಕಂಟಿನ್ಯೂಸಿ 3 ರೌಂಡ್ಸ್ನಲ್ಲಿ ಧನುಷ್ ನಂಬರ್ 1 ಇರ್ತಾನೆ. ಸೆಕೆಂಡ್ ರಘು ಇರ್ತಾನೆ, ಥರ್ಡು ಧ್ರುವಂತ ಇರ್ತಾನೆ. ಆದರೆ ಸೆಕೆಂಡ್ ಥರ್ಡ್ನ ತೆಗಿಯೋದು ಇವರು ಕ್ಯಾಪ್ಟನ್ಸಿ ರಾಜಾರಾಣಿ ಕೈಯಾಗಿರ್ತದೆ. ಸೊ ಇವರಿಬ್ಬರು ಡಿಸ್ಕಷನ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ, ರಘುನ ಉಳಿಸ್ಲಿಕ್ಕೆ ಗಿಲ್ಲಿ ಟ್ರೈ ಮಾಡ್ತಾನೆ, ಧ್ರುವಂತನ ಉಳಿಸ್ಲಿಕ್ಕೆ ಅಶ್ವಿನಿ ಟ್ರೈ ಮಾಡ್ತಾರೆ. ಸೊ ಆದರೆ ಬಿಗ್ ಬಾಸ್ ವಾರ್ನಿಂಗ್ ಬರೋವರೆಗೂ ಯಾರೂ ತಮ್ಮ ನಿಲುವನ್ನು ಬಿಟ್ಕೊಡಲ್ಲ. ಆದರೆ ಬಿಗ್ ಬಾಸ್ ವಾರ್ನಿಂಗ್ ಬಂದ ಮೇಲೆ ಅಶ್ವಿನಿ ಬಿಟ್ಕೊಡ್ತಾಳೆ. ಸೊ ರಘು ಅವರು ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆಗ್ತಾರೆ. ಈ ಥರ ಇವತ್ತು ಕ್ಯಾಪ್ಟನ್ಸಿ ಕಂಟೆಂಟರ್ ಟಾಸ್ಕ್ ಆದವು. ನೆಕ್ಸ್ಟ್ ನಾಳೆ ಈ ಟಾಸ್ಕ್ ಕಂಟಿನ್ಯೂ ಆಗುತ್ತೆ. ಡೆಫಿನೆಟ್ಲಿ ರಘು ಗೆಲ್ಲೋ ಚಾನ್ಸ್ ಇದೆ. ಸೊ ಒಟ್ಟಾರೆ ಇವತ್ತು ಹೇಳಬೇಕಂತಂದರೆ ಗಿಲ್ಲಿ ಆಟವನ್ನು ಕೆಡಿಸ್ಲಿಕ್ಕೆ ಅಶ್ವಿನಿ ಆ್ಯಂಡ್ ಧ್ರುವಂತ ಸಾಕಷ್ಟು ಟ್ರೈ ಮಾಡ್ತಿದ್ದಾರೆ. ನಾನಿಲ್ಲ ಅಂತಂದರೆ ಧ್ರುವಂತ ಹೇಳ್ತಿದ್ದಾರೆ, ನಾನಿಲ್ಲ ಅಂತಂದರೆ ನೀನು ಭಾಳ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಮೇಡಮ್ ಅಂತೇಳಿ ಅಶ್ವಿನಿ ಅವ್ರಿಗೆ ಹೇಳ್ತಿದ್ದಾನೆ. ಸೊ ಹಾಗೇನಿರೋದಿಲ್ಲ. ಗಿಲ್ಲಿ ಅಶ್ವಿನಿ ಯಾವಾಗಲೂ ಒಬ್ಬೊಬ್ಬರು ಚೆನ್ನಾಗಿರ್ತಾರೆ, ಒಂದೊಂದು ಸಲ ಕಿತ್ತಾಡ್ಕೊತಾರೆ. ಅಶ್ವಿನಿ ಅವರು ಯಾವಾಗಲೂ ಒಂದು ಸ್ಟ್ರಾಟಜಿ ಇಟ್ಕೊಂಡು ಆಡ್ತಾರೆ. ಗಿಲ್ಲಿನ ಯಾವಾಗಲೂ ಸೋಲಿಸಲಿಕ್ಕೆ ಅಥವಾ ಅವನ್ನ ಡೌನ್ ಮಾಡಲಿಕ್ಕೆ ಅಶ್ವಿನಿ ಅವರು ಟ್ರೈ ಮಾಡ್ತಾರೆ. ಗಿಲ್ಲಿ ಅದಕ್ಕೆ ಟಕ್ಕರ್ ಕೊಡ್ತಿರ್ತಾನೆ ಅಷ್ಟೇ, ಮತ್ತೇನಿಲ್ಲ. ಸೊ ಗಿಲ್ಲಿಗೆ ಕಾವ್ಯ ವಾರ್ನ್ ಮಾಡ್ತಾಳೆ, ಈಗ ನೀನು ಇಲ್ಲಿವರೆಗೂ ಚೆನ್ನಾಗಿ ಆಡ್ಕೊಂಡು ಬಂದಿದೆಯಾ, ಈಗ ಅವ್ರ ಥರ ನೀವು ಆಡೋಕ್ಕೆ ಹೋದರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ನೀನು ಕೌಂಟ್ರ್ ಕೊಡು, ಆದರೆ ಲಿಮಿಟ್ನಾಗ ಕೌಂಟ್ರ್ ಕೊಡು, ಜಾಸ್ತಿ ಜಗಳಕ್ಕೆ ಹೋಗಬೇಡ. ಅವ್ರು ನಿನ್ನನ್ನು ರೇಗಿಸಿ ನಿನ್ನ ಕಡೆಯಿಂದ ತಪ್ಪು ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರಾ ಅಂಥೇಳಿ ಕರೆಕ್ಟಾಗಿ ಕಾವ್ಯ ಗೆಸ್ ಮಾಡ್ತಿಲ್ಲ. ಈ ವಿಷಯದಲ್ಲಿ ಕಾವ್ಯನ ಮೆಚ್ಚಲೇಬೇಕು. ಸೊ ಈ ಥರ ಇವತ್ತು ಎಪಿಸೋಡು ಭಾಳ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಥ್ಯಾಂಕ್ ಯು.